ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಎಂಬ ವಿನೂತನವಾದ ಡಿಜಿಟಲ್ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BA ಪ್ರಥಮ ಸೆಮಿಸ್ಟರ್ಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರುವ ಚಂದ್ರಹಾಸ ಎಂಬ ನಾಟಕದ ಪತ್ರಿಕೆಯ ಕುರಿತಂತೆ ಇಂದು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಈ ಹಿಂದಿನ ಸೆಷನ್ಗಳಲ್ಲಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆ, ಪ್ರೇರಣಾ ಪಠ್ಯ, ಕವಿ ಪರಿಚಯ ಮತ್ತು 4 ದೃಶ್ಯಗಳನ್ನು ಈಗಾಗಲೇ ನಾವು ಅಧ್ಯಯನವನ್ನು ಮಾಡಿದ್ದೀವಿ. 5ನೇ ದೃಶ್ಯವನ್ನು ಕೂಡ ಕುರಿತಂತೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ನಾವು ಚಂದನಾವತಿಯ ರಾಜ ಕುಳಿಂದಕನು ತನ್ನ ಬೇಟೆಗಾರರ ಪಡೆಯೊಂದಿಗೆ ಚಂದ್ರಹಾಸನನ್ನು ಕೊಂದ ಗೊಂಡಾರಣ್ಯಕ್ಕೆ ಬೇಟೆಗೆ ಬರ್ತಕ್ಕಂತಹ ಸಂದರ್ಭವನ್ನು, ವಿಚಾರವನ್ನು ತಿಳಿದುಕೊಳ್ಳೋಣ. ಓಕೆ, ಅಂದರೆ ಈ ಅವಧಿಯಲ್ಲಿ 6ನೇ ದೃಶ್ಯ ಅಂದರೆ ಕುಳಿಂದಕ ಪಡೆಯ ಆಗಮನ ಅಂತಕ್ಕಂಥದ್ದು. ಈ ಒಂದು ಪಾಠವನ್ನು ಆಲಿಸಿದ ನಂತರ ನೀವುಗಳು ಕುಳಿಂದ ಪಡೆ ಅರಣ್ಯದ ವಿವಿಧ ವನ್ಯ ಮೃಗಗಳನ್ನು ಅಂದರೆ ಕಾಡು ಪ್ರಾಣಿಗಳನ್ನು ಗುರುತಿಸುವ ವಿಧಾನದ ಕೌಶಲ್ಯವನ್ನು ತಿಳಿಯಿರಿ, ಹಂದಿಯನ್ನು ಕೊಂದ ರೀತಿಯನ್ನು ವಿವರಿಸುವಿರಿ, ಹುಲಿಯೊಂದಿಗೆ ನಡೆಸಿದ ಹೋರಾಟವನ್ನು ವಿವರಿಸುವಿರಿ. ಓಕೆ, ಸೊ ಈ ಒಂದು ಅವಧಿಯಲ್ಲಿ ನಾವು ಚರ್ಚಿಸುವಂತಹ ಮುಖ್ಯ ಅಂಶಗಳು ಈ ರೀತಿಯಾಗಿ ಇದ್ದಾವೆ. ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ 6ನೇ ದೃಶ್ಯವನ್ನು ಕುರಿತಂತೆ ನಾವುಗಳು ಅಧ್ಯಯನವನ್ನು ಮಾಡೋಣ. ಓಕೆ, ಈಗಾಗಲೇ ಹಿಂದಿನ ದೃಶ್ಯದಲ್ಲಿ ನಾವುಗಳು ಈ ಚಂಡಾಲರು ಈ ಬಾಲಕ ಚಂದ್ರಹಾಸನನ್ನು ಕೊಲ್ಲಲು ಕುಂತಲ ದೇಶದಿಂದ ಬಹುದೂರದ ಗೊಂಡಾರಣ್ಯಕ್ಕೆ ಹೊತ್ತು ತಂದಿದ್ದಾರೆ. ಆದರೆ ದೈವ ಕೃಪೆಯಿಂದಾಗಿ ಚಂದ್ರಹಾಸನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಅವನ ಕಾಲ್ಬೆರಳನ್ನು ಮಾತ್ರ ಕತ್ತರಿಸಿಕೊಂಡು ಹೋಗುತ್ತಾರೆ. ಚಂದನಾವತಿಯ ರಾಜ, ಆ ರಾಜನ ಹೆಸರು ಕುಳಿಂದಕ. ಅವನ ಪತ್ನಿ ಮೇಧಾವಿನಿ. ಇವನು ತನ್ನ ಬೇಟೆಗಾರರ ಪಡೆ, ಅದನ್ನು ಪುಳಿಂದರು ಅಂತ ಹೇಳ್ತೀವಿ, ಪುಳಿಂದರ ಪಡೆಯೊಂದಿಗೆ ಈ ಕಾಡಿಗೆ ಬೇಟೆ ಆಡೋದಕ್ಕೆ ಬರ್ತಾನೆ. ಆಗ ಆ ಪುಳಿಂದಕ ಪಡೆ ಆ ಅರಣ್ಯಕ್ಕೆ ಬೇಟೆಗೆ ಬಂದಾಗ ಅಲ್ಲಿ ವಿವಿಧ ಚಿಹ್ನೆಗಳನ್ನು ಆಧರಿಸಿ ಇದು ಇಂತಹದ್ದೇ ಪ್ರಾಣಿ ಅಂತಕ್ಕಂಥ ಗುರುತಿಸ್ತಕ್ಕಂತಹ ಕೌಶಲ್ಯವಂತೂ ಅತ್ಯಮೂಲ್ಯವಾದ. ಅಲ್ಲಿ ನೋಡಿ, ಅವರು ಗುರುತಿಸ್ತಕ್ಕಂತಹ ಕೌಶಲ್ಯ ಹೇಗಿದೆ ಅಂತಂದ್ರೆ, ಅಲ್ಲಿ ಒಂದು ನೆಲವನ್ನ ಕೆದರಿರುತ್ತೆ. ಆ ಕೆದರಿದ ಆ ಗುರುತನ್ನು ಆಧರಿಸಿ, ಓಹೋ ಇದು ಹಂದಿ ಕೆದರಿದ ನೆಲ, ಹಂದಿ ಕೆದರಿತಕ್ಕಂಥ ನೆಲ. ಅದೇ ರೀತಿಯಾಗಿ ಒಂದು ಕೊಳದ ನೀರು ಕದಡಿರ್ತದೆ, ರಾಡಿ ಆಗಿರ್ತದೆ, ಓಹೋ ಇದು ದಂತಿ ಅಂದ್ರೆ ಆನೆ ಕದಡಿರ್ತಕ್ಕಂತಹ ಕೊಳ, ಅಂದ್ರೆ ಆನೆ ಈಗ ತಾನೇ ನೀರಲ್ಲಿ ಆಟ ಆಡಿ ಹೋಗಿದೆ ಅಂತಕ್ಕಂಥ. ಮತ್ತೊಂದು ಅಲ್ಲಿ ಯಾವುದೋ ಒಂದು ಪ್ರಾಣಿಯ ದೇಹದ ಭಾಗ ಬಿದ್ದಿರ್ತದೆ, ಅಂದ್ರೆ ಮಿದುಳಿನ ಭಾಗ ಬಿದ್ದಿರ್ತದೆ, ಅದನ್ನು ಆಧರಿಸಿ ಓಹೋ ಹುಲಿ ತನಗೆ ಆಹಾರವಾಗಿರ್ತಕ್ಕಂತಹ ಪ್ರಾಣಿಯ ಆ ಮೆದುಳನ್ನ ಅಪೂರ್ಣವಾಗಿ ತಿಂದು ಇಲ್ಲಿ ಒಗಿದು ಹೋಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಅಲ್ಲಿ ಯಾವುದೋ ಒಂದು ಪ್ರಾಣಿಯ ದೇಹದ ಭಾಗ ಬಿದ್ದಿರ್ತದೆ, ಓಹೋ ಇದು ಸಿಂಹ, ನೋಡಿ ಹೇಳ್ತಾರೆ ಸಿಂಗಮ ಗೆರಗಿದ ಆನೆಯ ತಲೆಯ ಮುತ್ತು, ಅಂದ್ರೆ ಅಲ್ಲಿ ಸಿಂಹ ಆನೆಯ ಮೇಲೆ ದಾಳಿ ಮಾಡಿ ತಿಂದು ಬಿಟ್ಟಿರ್ತಕ್ಕಂತಹ ಭಾಗ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಅಲ್ಲಿ ಒಂದು ಮರದಲ್ಲಿ ಒಂದು ಮರ ಇರ್ತದೆ, ಮರದಲ್ಲಿ ಸ್ವಲ್ಪ ಈಗ ಉಜ್ಜಿದ ಹಾಗೆ ಹೀಗಾಗಿರುತ್ತೆ. ಅದನ್ನು ಕಂಡು ಓಹೋ ಇದನ್ನು ಕಾಡುಕೋಣ, ವನ ಮಹಿಷ ಉಜ್ಜಿಕೊಂಡು ಹೋಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಹಿಕ್ಕೆಗಳು ಹಾಕಿರ್ತವೆ, ಹಿಕ್ಕೆಗಳು ಬಿದ್ದಿರ್ತವೆ. ಆ ಹಿಕ್ಕೆಗಳನ್ನ ಆಧರಿಸಿ ಓಹೋ ಇದು ಜಿಂಕೆಯ ಮರಿಗಳು ಹಾಕಿರ್ತಕ್ಕಂತಹ ಹಿಕ್ಕೆ ಅಂತ ಅಂದ್ಬಿಟ್ಟು ಹೀಗೆ ಆ ಪುಳಿಂದಕ ಪಡೆ ವಿವಿಧ ವನ್ಯಜೀವಿಗಳನ್ನು ಗುರುತಿಸ್ತಕ್ಕಂಥ ರೀತಿ ಎಷ್ಟು ಅವರ ಕೌಶಲ್ಯವನ್ನ ಮೆಚ್ಚತಕ್ಕಂಥದ್ದಾಗಿದೆ. ಓಕೆ, ಸೊ ಹೀಗಿರಬೇಕಾದ್ರೆ ಅವರು ಆ ಹೆಜ್ಜೆ ಗುರುತನ್ನು ಇಟ್ಕೊಂಡು ಅವ್ರವ್ರ ನೋಡಿ ಪುಳಿಂದರ ಪಡೆಯ ನಡುವೆನೆ ಮಾತುಕತೆಗಳನ್ನು, ಈ ಬೇಟೆ ಆಡಬೇಕಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನಡುವೆ ಮಾತುಗಳ ಒಂದು
ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹೌದಲ್ವಾ? ಅದು ಇನ್ನು ನಮ್ಮ ಹರಿಶ್ಚಂದ್ರ ಕಾವ್ಯದಲ್ಲೂ ಕೂಡ ಆ ಬೇಟೆ ಆಡ್ತಕ್ಕಂತಹ ಸಂದರ್ಭದಲ್ಲಂತೂ ಬಹಳ ಅತ್ಯಮೂಲ್ಯವಾಗಿ ಅದನ್ನು ಆ ಒಂದು ಸಂದರ್ಭವನ್ನು ಚಿತ್ರಣ ಮಾಡಿರ್ತಕ್ಕಂಥದ್ದು. ಬೇಟೆಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ಕೊಡ್ತಕ್ಕ, ಹೊಡಿ ಹೊಡಿ, ಕಡಿ ಕಡಿ, ತಿವಿ ತಿವಿ, ಹಿರಿ ಹಿರಿ ಅಂತ ಹೇಳ್ತಕ್ಕಂತಹ ಒಂದು ಮಾತುಗಳು, ಹೌದಲ್ವಾ? ಇಲ್ಲಿಯೂ ಅಷ್ಟೇ ಈ ಪುಳಿಂದರು ಆ ಹೆಜ್ಜೆ ಗುರುತುಗಳನ್ನು ಹಿಡ್ಕೊಂಡು ಆ ಬೇಟೆ ಆಡೋದಕ್ಕೆ ಪ್ರಾಣಿಗಳನ್ನು ಹುಡುಕೊಂಡು ಹೋಗ್ತಾ ಇರ್ತಾರೆ. ಆಗ ಅವರಲ್ಲೊಬ್ಬ ನಮ್ಮ ಅರಸ ಎಲ್ಲೋದ್ನೋ, ಅರಸ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಓಹೋ ಅರಸನೋ ಯಾವುದೋ ಒಂದು ಹರಿಣ ನಮ್ ಬೆನ್ನತ್ತಿ ಹೋದನು. ಹರಿಣ ಅಂದ್ರೆ ಜಿಂಕೆಯನ್ನು ಬೆನ್ನಟ್ಕೊಂಡು ಹೋದ. ಮತ್ತೆ ಹೇಳ್ತಾರೆ, ನಮ್ ಜೊತೆಗೆ ಬಂದ್ರಲ್ಲ ಪುಳಿಂದಿನಿಯರು ಅಂದ್ರೆ ಆ ಬೇಟೆಗಾರರ ಪತ್ನಿಯರು ಪುಳಿಂದಿನಿಯರು ಬಂದ್ರಲ್ಲ, ಅವರೆಲ್ಲೋದ್ರು? ಅಯ್ಯೋ ಎಲ್ಲಿದಾರೋ ಏನೋ, ಅವ್ರ ಕೆಲಸ ಏನು ಅಂದ್ರೆ ಸಂಗ್ರಹಣೆಯ ಕೆಲಸ ಅವರದ್ದು. ಕಾಡಿನಲ್ಲಿ ಈಗ ನವಿಲುಗರಿ ಇರಬಹುದು, ಹೌದಲ್ವಾ, ಕಸ್ತೂರಿ ಮೃಗ ಇರಬಹುದು, ಅದೇ ರೀತಿ ಹೂಗಳಿರ್ಬೋದು, ಇವುಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಅವರು ಬಂದಿರ್ತಾರೆ. ಅಯ್ಯೋ ಇನ್ನು ಅವರು ಎಲ್ಲಿದಾರೋ, ಬಹುದೂರದಲ್ಲಿ ಯಾವ ಕಡೆ ಇದಾರೋ ಅಂತ ಅಂದ್ಬಿಟ್ಟು ಆ ಪುಳಿಂದಕರಲ್ಲೇ ಒಬ್ಬ ಮಾತನಾಡ್ಕೊಳ್ತಾರೆ. ಆ ನಡುವೆ ಆ ಒಬ್ಬ ಪುಳಿಂದಕ ಬರ್ತಾನೆ, ಪಾಳು ಕುರುಕ ಒಂದು ನನ್ನ ಮೇಲೇನೆ ಬಂದ್ಬಿಟ್ಟಿತ್ತು, ನನ್ನನ್ನು ಕೊಲ್ಲದಕ್ಕೆ ಬಂದ್ಬಿಟ್ಟಿತ್ತು, ಹೌದಲ್ವಾ? ದೊರೆ ಎಚ್ಚರದಿಂದ ಮಡಿದು ಅಂದ್ರೆ ನಾನು ಬಿಟ್ಟಂತಹ ಬಾಣದಿಂದ ಶರ ಅಂದ್ರೆ ಬಾಣದಿಂದ ಅದು ಸತ್ತು ಬಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬ ಹೇಳ್ತೇನೆ, ಒಂದು ಹಂದಿ ಊಂಕರಿಸಿ ನನ್ನನ್ನು ಕೊಲ್ಲಲು ಬರ್ತಾ ಇತ್ತು. ಅದರ ದಾಡೆಗಳಂತೂ ಉದ್ದವಾಗಿದ್ದವು, ಅಂದ್ರೆ ಕೋರೆ ಹಲ್ಲುಗಳು ಉದ್ದವಾಗಿದ್ದವು. ಅದು ನನ್ನ ಮೇಲೇನೆ ಹಾರಿ ಬರ್ತಾ ಇತ್ತು. ನಾನು ಕೈಗೊಡಲಿಯಿಂದ ಒಂದು ಹೇಟನ್ನು ಹೊಡೆದ ನೋಡು, ಸತ್ತು ಬಿತ್ತು ಇಂದಿನ ಬೇಟೆಯೋ ಬೇಟೆ. ಅಂದ್ರೆ ಈ ಬಲಿಷ್ಠವಾಗಿರ್ತಕ್ಕಂಥ ಒಳ್ಳೆ ದೊಡ್ಡದಾಗಿರ್ತಕ್ಕಂಥ ಹಂದಿಯನ್ನ ಹೊಡೆದಿದ್ದೀನಿ, ಇವತ್ತಿನ ಬೇಟೆಯೋ ಬೇಟೆ ಅಂತಕ್ಕಂಥ. ಅಂದ್ರೆ ಇಲ್ಲಿ ನೋಡಿ, ಬೇಟೆಗಾರರಿಗೆ ಆ ಬೇಟೆ ಆದ್ರೇನೆ ಒಂದು ರೀತಿ ಯಶಸ್ಸು ಅಂತಕ್ಕಂಥದ್ದು, ಹೌದಲ್ವ? ಇಲ್ಲಿ ಆ ಬೇಟೆಗಾರರು ತುಂಬಾ ಖುಷಿಯನ್ನ ಪಡ್ತಾರೆ ಅಂತಕ್ಕಂಥ. ಅಷ್ಟೊತ್ತಿಗೆ ಮತ್ತೆ ಬಹುದೂರದಲ್ಲಿ ಒಂದು ಜೋರಾದಂತಹ ಚೀರಾಟ ಶಬ್ದ ಕೇಳ್ತಾ ಇರ್ತದೆ. ಬೊಬ್ಬೆ ಹಾಕ್ತಾ ಇರ್ತಕ್ಕಂಥ ಒಂದು ಮಾತುಗಳು ಕೇಳ್ತಾ ಇರ್ತವೆ. ಯಾಕೆ, ಏನಾಯ್ತು ಅಂತ ಹೋಗಿ ನೋಡೋದ್ರಲ್ಲಿ ದೊಡ್ಡ ನರಸನನ್ನ ಹುಲಿ ಹಿಡ್ಕೊಂಡ್ಬಿಟ್ಟಿದೆ. ದೊಡ್ಡ ನರಸ ಅಂದ್ರೆ ಈ ಪುಳಿಂದರ ಪಡೆಯವನೇ. ಆ ದೊಡ್ಡ ನರಸನನ್ನ ಹುಲಿ ಹಿಡ್ಕೊಂಡ್ಬಿಟ್ಟಿದೆ. ಹುಲಿ ಹಿಡ್ಕೊಂಡಿದೆಯಲ್ಲ ದೊಡ್ಡ ನರಸನನ್ನ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಸಣ್ಣ ನರಸ ಅದನ್ನು ಬಿಡಿಸೋದಕ್ಕೆ ಹೋಗ್ತಾನೆ. ಆ ಸಣ್ಣ ನರಸನ ಹೊಟ್ಟೆಯನ್ನು ಆ ಹುಲಿ ಬಗದು ಬಿಡ್ತದೆ. ಆ ಕರುಳು ಈಚೆಗೆ ಬಂದ್ಬಿಟ್ಟಿರ್ತವೆ. ಮತ್ತೆ ಇವರಿಬ್ಬರನ್ನೂ ಬಿಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಪುಟ್ಟ ನರಸ ಹೋಗ್ತಾನೆ. ಅವನಿಗೂ ಕೂಡ ಆ ಹುಲಿ ಗಾಯವನ್ನು ಮಾಡಿಬಿಡ್ತದೆ. ಕಡೆಗೆ 3 ಜನರನ್ನು ಕೂಡ ಗಾಯಗೊಳಿಸಿರ್ತಕ್ಕಂತಹ ಹುಲಿಯನ್ನ ಚಿಕ್ಕ ನರಸ ಏನು ಮಾಡ್ತಾನೆ, ಕೊಡಲಿಯಿಂದ ಆ ಹುಲಿಯನ್ನ ಹೊಡಿತಾನೆ. ಆ ಹುಲಿ ಸತ್ತು ಬೀಳ್ತದೆ. ಆ ಹುಲಿ ಅವ್ರು ಮಾತನಾಡ್ಕೊಳ್ತಾರೆ, ಓಹೋ 20 ಹಾಳಿಗೇನು ಕಡಿಮೆ ಇಲ್ಲ, ಅಂದ್ರೆ 20 ಜನ ಬೇಟೆಗಾರರಿಗೆ ಅದ್ರ ಮಾಂಸ ಹಾಕ್ತದೆ, ಬೇಟೆಗೆ 20 ಹಾಳಿಗೇನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಅವರು ಮಾತನಾಡ್ಕೊಳ್ತಾರೆ. ಆದರೆ ಹುಲಿ ಬಲವಾಗಿ ಗಾಯಗೊಳಿಸಿದ್ದರಿಂದ ಈ ದೊಡ್ಡ ನರಸ ಸಾವನ್ನಪ್ಪುತ್ತಾನೆ. ಆಗ ಒಬ್ಬ ಹೇಳ್ತಾನೆ, ಅಯ್ಯೋ ದೊಡ್ಡ ನರಸ ಸತ್ಬಿಟ್ಟ ಅಂತ ಅಂದ್ಬಿಟ್ಟು ಮರುಕವನ್ನು ವ್ಯಕ್ತಪಡಿಸ್ತಾನೆ. ಮತ್ತೊಬ್ಬ ಹೇಳ್ತಾನೆ, ಹುಲಿಯೊಂದಿಗೆ ಕಾದಾಡಿ ಸತ್ತದ್ದು ಅಂತಿಂತ ಸಾಮಾನ್ಯ ಸಾವಲ್ಲ, ಅದು ಪೆರ್ಮೆ ಸಾವು, ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ. ನಿಜಕ್ಕೂ ಕೂಡ ಹುಲಿಯೊಂದಿಗೆ ಹೋರಾಡಿ ಸತ್ತಂತಹ ಅವನೇ ಪುಣ್ಯವಂತನು, ನಿಜಕ್ಕೂ ಕೂಡ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಅವನೇ ಪುಣ್ಯವಂತನು ಅಂತ ಅಂದ್ಬಿಟ್ಟು ಅವರುಗಳು ಮಾತನಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಈ ಒಂದು ಕಾಡಿಗೆ ಆ ಪುಳಿಂದಕ ಪಡೆ ಬಂದು ಇಲ್ಲಿ ಬೇಟೆ ಆಡ್ತಕ್ಕಂತಹ ಸಂದರ್ಭವನ್ನು ಇಲ್ಲಿ ಚಿತ್ರಣ ಮಾಡ್ತಾರೆ. ಆದ್ರೆ ಜಿಂಕೆಯನ್ನ ಬೆನ್ನಟ್ಟಿಕೊಂಡು ಹೋಗಿರ್ತಕ್ಕಂತಹ ಪುಳಿಂದಕ ಆ ಜಿಂಕೆಯನ್ನು ಬೆನ್ನಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅದನ್ನ ಮುಂದಿನ ದೃಶ್ಯದಲ್ಲಿ ನಾವು ನೋಡೋಣ, ಅದು ಎಂತಹ ಜಿಂಕೆ, ಅದು ಎಲ್ಲಿಗೆ ಸೀದಾ ಅವನನ್ನ ಮಾಯವಾಗ್ತಾ ಎಲ್ಲಿಗೆ ಕರ್ಕೊಂಡೋಯ್ತು ಅಂತಕ್ಕಂಥದ್ದು ನಾವು ಮುಂದಿನ ಒಂದು ದೃಶ್ಯದಲ್ಲಿ ನೋಡಬಹುದು. ಅಂದ್ರೆ ಈ ಒಂದು ದೃಶ್ಯದಲ್ಲಿ ನಾವು ಇವಾಗ ತಿಳ್ಕೊಂಡಂತೆ, ಅಂದ್ರೆ ಪುಳಿಂದ ಪಡೆ ಅಂದ್ರೆ ಚಂದನಾವತಿಯ ಅರಸ ಕುಳಿಂದಕನೊಂದಿಗೆ ಪುಳಿಂದ ಪಡೆ ಬೇಟೆ ಆಡಲು ಬರ್ತಾರೆ. ಪುಳಿಂದ ಪಡೆ ವಿವಿಧ ವನ್ಯಮೃಗಗಳನ್ನು ಗುರುತಿಸ್ತಕ್ಕಂತಹ ರೀತಿ ವಿಸ್ಮಯವನ್ನು ಮೂಡಿಸುತ್ತದೆ. ಆ ಗುರುತುಗಳನ್ನು ಆಧರಿಸಿ ಹೆಜ್ಜೆ ಜಾಡು ಹಿಡಿದು ಬೇಟೆ ಆಡಲು ಹೊರಡ್ತಾರೆ. ಈ ನಡುವೆ ಅರಸ ಜಿಂಕೆಯೊಂದನ್ನು ಬೆನ್ನಟ್ಕೊಂಡು ಹೋಗಿರ್ತಾನೆ. 4ನೇ ಪುಳಿಂದಕ ಅಂತಕ್ಕಂಥವನು ತನ್ನ ಕೊಡಲಿಯಿಂದ ಹಂದಿಯನ್ನ ಕೊಲ್ಲುತ್ತಾನೆ, ತುಂಡರಿಸ್ತಾನೆ. ಈ ನಡುವೆ ಹುಲಿಯೊಂದಿಗೆ ಕಾದಾಡಿದಂತಹ ದೊಡ್ಡ ನರಸ ಸಾವನ್ನಪ್ತಾನೆ. ಆ ಹುಲಿಯನ್ನ ಚಿಕ್ಕ ನರಸ ಕೊಡಲಿಯಿಂದ ಕೊಲ್ತಾನೆ ಅಂತಕ್ಕಂಥದ್ದು. ಇಲ್ಲಿ ದೊಡ್ಡ ನರಸನ ಸಾವನ್ನು ಪುಳಿಂದಕ ಪಡೆ ಅದು ಅಂತಿಂತ ಸಾವಲ್ಲ, ಸಾಮಾನ್ಯವಾದಂತಹ ಸಾವಲ್ಲ, ಅದು ಪೆರ್ಮೆ ಸಾವು. ಅಂದ್ರೆ ಸಾವನ್ನು ಕೂಡ ಇಲ್ಲಿ ಒಂದು ರೀತಿ ಸಾಯ್ತಕ್ಕಂಥ ರೀತಿಯನ್ನು ಕೂಡ ಇಲ್ಲಿ ಅದು ಎಂತಹ ಸಾವು, ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಹೌದಲ್ವಾ? ಅವನಿಗೆ
ಅಂತ ಒಳ್ಳೆ ಸಾವು ಬಂತು ಕಣಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಹೌದಲ್ವಾ? ಅಂದರೆ ಅದು ಒಂಥರ ಒಳ್ಳೆಯ ಸಾವು ಎನ್ನುವ ರೀತಿ ಅವರು ಮಾತನಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಅಂದರೆ ಇದೊಂದು ಚಿಕ್ಕ ದೃಶ್ಯ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದುವರೆಗೂ ಕೂಡ ನಾವು ಈ ಒಂದು 6ನೇ ದೃಶ್ಯವನ್ನು ಕುರಿತು ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು.